ಶಿವಭಕ್ತರು ತಮ್ಮ ನಿಜ ಕೈಲಾಸಕ್ಕೆ ಹೋದಡೆ ಶಿವಭಕ್ತರು ತಮ್ಮ ನಿಜ ಕೈಲಾಸಕ್ಕೆ ಹೋದಡೆ ಅವರರಸಿಯ ಪಾರ್ವತಿಯ ಸರಿಯೆಂದು ಕಾಣಬೇಕು ಅವರರಸಿಯ ಪಾರ್ವತಿಯ ಸರಿಯೆಂದು ಕಾಣಬೇಕು ಅಲ್ಲಿ ಅನುಸರಣೆಯ ಕೊಟ್ಟು ಬೆರಸಿ ಅಲ್ಲಿ ಅನುಸರಣೆಯ ಕೊಟ್ಟು ಬೆರಸಿ ಮಾತನಾಡುವ ನರಕಿಗಳ ನೇನೆಂಬೆ ರಾಮನಾಥ ರಾಮನಾಥ ಮಾತನಾಡುವ ನರಕಿಗಳ ನೇನೆಂಬೆ ರಾಮನಾಥ ರಾಮನಾಥ ರಾಮನಾಥ. ಶಿವಶರಣರು ತಮ್ಮ ನಿಜವಾದ ಸ್ಥಾನಕ್ಕೆ ಅಂದರೆ ದೈವಾಧೀನರಾದರೆ ಅವರ ಪತ್ನಿಯನ್ನು ಪಾರ್ವತಿ ಎಂಬ ಪೂಜ್ಯ ಭಾವದಿಂದ ಕಾಣಬೇಕು. ಅದನ್ನು ಬಿಟ್ಟು ಕಾಮಭಾವನೆಯಿಂದ ಅವರ ಜೊತೆಗೆ ಸಲುಗೆಯಿಂದ ಮಾತನಾಡುವವರು ಪಾಪಿಗಳಾಗಿ ನರಕವನ್ನು ಅನುಭವಿಸುತ್ತಾರೆ ಎಂದಿದ್ದಾರೆ ದೇವರ ದಾಸಿಮಯ್ಯನವರು. ಸರ್ಪಾನು ಕೂರ್ಮಾನು ಧಿಕ್ಕರಿಗಳು ಎಂಟು ಸಾರಿ ಮರಿ ರಿ ಮಪ ಭೂಮಿಯ ಹೊತ್ತಿಹರು ಎಂಬರು ಸರಿ ಸರಿ ಸ ಮರಿ ಸ ಭೂಮಿಯ ಹೊತ್ತಿಹರು ಎಂಬರು ಸರಿ ಸರಿ ಸ ಮರಿ ಸ ಅಹರ್ನಿಶಿ ಹೊತ್ತಿಪ್ಪವರಿಗೆ ಅಹರ್ನಿಶಿ ಹೊತ್ತಿಪ್ಪವರಿಗೆ ಅತ್ತಲಾಧಾರ ಇತ್ತಲಾಧಾರ ಉತ್ತರ ಕೊಡುವವರಿಗೆ ಪದ ಪದ ಮಾಪ ಅತ್ತಲಾಧಾರ ಇತ್ತಲಾಧಾರ ಉತ್ತರ ಕೊಡುವವರಿಗೆ ಪದ ಮನಿದಪ ಇಕ್ಕುವೆ ಮುಂಡಿಗೆಯ ಎತ್ತುವರುಳ್ಳಡೆ ತೋರಿರೈ ರಾಮನಾಥ ಇಕ್ಕುವೆ ಮುಂಡಿಗೆಯ ಎತ್ತುವರುಳ್ಳಡೆ ತೋರಿರೈ ರಾಮನಾಥ ತೋರಿರೈ ರಾಮನಾಥ ರಾಮನಾಥ ಸಪ ಮಪ ಮನಿ ಧನಿ ಪದ ಮಪ ರೆ ಮಪ ಮರೆ ಮರೆ ಸಸ. ರಾಮನಾಥನ ಸೃಷ್ಟಿ ರಚನೆಯ ಅದ್ಭುತ ಶಕ್ತಿಯ ಮುಂದೆ ಮಾನವನ ಶಕ್ತಿ ಏತಕ್ಕೂ ಬಾರದು. ಸಮುದ್ರ, ಭೂಮಿ, ಅಗ್ನಿ, ವಾಯು ಮೊದಲಾದವುಗಳನ್ನು ಗಮನಿಸಿದಾಗ ಆಶ್ಚರ್ಯವೆನಿಸುವುದು ಸಹಜ. ಈ ಭೂಮಿಯನ್ನು ಸರ್ಪವು, ಆಮೆಯು, ಅಷ್ಟ ದಿಕ್ಪಾಲಕರು ಹೊತ್ತಿದ್ದಾರೆ. ಹಗಲು ರಾತ್ರಿ ಹೊತ್ತಿರುವವರಿಗೆ ಆಧಾರವೇನು? ಈ ಪ್ರಶ್ನೆಗೆ ಉತ್ತರ ಕೊಡುವವರಿಗೆ
ಬಾಜಿ ಕಟ್ಟುತ್ತೇನೆ. ಅಂಥವರನ್ನು ನನಗೆ ತೋರಯ್ಯ ಎಂದು ರಾಮನಾಥನಲ್ಲಿ ಪ್ರಾರ್ಥಿಸಿದ್ದಾರೆ ದೇವರ ದಾಸಿಮಯ್ಯನವರು. ಖಂಡಿತವಿಲ್ಲದ ಅಖಂಡಿತ ನೀನೇ, ಖಂಡಿತವಿಲ್ಲದ ಅಖಂಡಿತ ನೀನೇ, ನಿಮ್ಮ ಕಂಡವರುಂಟೆ, ನಿಮ್ಮ ಕಂಡವರುಂಟೆ, ಹೇಳಯ್ಯ ಕಂಡೆಂಬವರೆಲ್ಲ, ಹೇಳಯ್ಯ ಕಂಡೆಂಬವರೆಲ್ಲ, ಬಂಜೆಯ ಮಕ್ಕಳು, ಬಂಜೆಯ ಮಕ್ಕಳು, ನೀನಿಂದ ಹೆಜ್ಜೆಯ ಕೆಳಗೆ, ನೀನಿಂದ ಹೆಜ್ಜೆಯ ಕೆಳಗೆ, ಒಂದು ಬಿಂದು ಹುಟ್ಟಿ ಬೆಳಗುವ, ಒಂದು ಬಿಂದು ಹುಟ್ಟಿ ಬೆಳಗುವ, ಚಂದವ ಕಂಡು, ಚಂದವ ಕಂಡು, ಕಣ್ಣೆರೆದೆ ಕಾಣ ರಾಮನಾಥ, ಕಣ್ಣೆರೆದೆ ಕಾಣ ರಾಮನಾಥ, ಕಣ್ಣೆರೆದೆ ಕಾಣ ರಾಮನಾಥ, ರಾಮನಾಥ, ರಾಮನಾಥ. ಪರಮಾತ್ಮನು ಖಂಡವಿಲ್ಲದ ಅಖಂಡವಾಗಿದ್ದಾನೆ. ಅಂಥ ಈಶ್ವರನನ್ನು ಕಂಡವರುಂಟೆ? ಒಂದು ವೇಳೆ ಕಂಡಿದ್ದರೆ ಕರೆದು ತೋರಿಸು. ಕಂಡೆನೆಂದು ಹೇಳಿದವರು ಬಂಜೆಯ ಮಕ್ಕಳು. ನೀನಿಡುವ ಹೆಜ್ಜೆಯ ಕೆಳಗೆ ಒಂದು ಬಿಂದುವನ್ನು ಜನಿಸಿ ಅದು ಲಿಂಗರೂಪದಿಂದ ಬೆಳಗುವುದು ಕಂಡು ಕಣ್ಣು ತೆರೆದೇನು ಎಂದಿದ್ದಾರೆ ದೇವರ ದಾಸಿಮಯ್ಯನವರು. ಒಂದಾಗಿ ಹವೈದು ಭೂತ, ಒಂದಾಗಿ ಹವೈದು ಭೂತ,
ರೂಪಿಯಾದ ರಾಮನಾಥನು ಚೇತನ ವಸ್ತುಗಳಲ್ಲಿ ವ್ಯಾಪಿಸಿಕೊಂಡಿದ್ದಾನೆ. ಇಲ್ಲಿ ರಾಮನಾಥನನ್ನು ವರ್ಣಿಸುವುದರ ಮೂಲಕ ಜಗತ್ತು ಮತ್ತು ರಾಮನಾಥನ ಸಂಬಂಧವು ವ್ಯಕ್ತವಾಗಿದೆ. ಇಲ್ಲಿರುವ ನದಿಗಳು, ಬೆಟ್ಟಗಳು, ಸೂರ್ಯ, ಚಂದ್ರ, ಜೀವಕೋಟಿಗಳು ಅವನಿಂದಲೇ ಜನಿಸಿ ಅವನಲ್ಲಿಯೇ ಅಡಕವಾಗಿವೆ. ಆದುದರಿಂದ ದಾಸಿಮಯ್ಯನವರು ರಾಮನಾಥನ ಶರೀರವನ್ನು ಜಗತ್ತಿಗೆ ಹೋಲಿಸಿ ಇಲ್ಲಿರುವ ಪಂಚಭೂತಗಳು ಅವನ ಶರೀರದ ಅಂಗಗಳಾಗಿವೆ ಎಂದು ಬಿಡಿಸಿ ಹೇಳಿದ್ದು ಗಮನಾರ್ಹವಾಗಿದೆ. ಈ ಜಗತ್ತು ರಾಮನಾಥನಿಂದ ತುಂಬಲ್ಪಟ್ಟಿದೆ. ಜಗತ್ತು ಅವನ ಶರೀರವಾಗಿದೆ. ಆದುದರಿಂದ ಇಲ್ಲಿ ಯಾರನ್ನೂ ದುಃಖಿಸಬಾರದು ಎನ್ನುವರು ದೇವರ ದಾಸಿಮಯ್ಯನವರು. ಅಂಗಲಿಂಗದ ಒಳಗೆ ಲಿಂಗ ಕಂಗಳು ಬೆಳಗು, ಅಂಗಲಿಂಗದ ಒಳಗೆ ಲಿಂಗ ಕಂಗಳು ಬೆಳಗು, ಹಿಂಗಾಲಾಪುದೆ ಹೇಳು ಅಜ್ಞಾನವ. ಸಂಗ ಸುಖ ಮಥನದ ಅಸಂಗದಿಂದ ನರಿಯದು, ಹಿಂಗಲಿಕೆ ಹೆಸರೇನು ರಾಮನಾಥ. ಸಂಗ ಸುಖ ಮಥನದ ಅಸಂಗದಿಂದ ನರಿಯದು, ಹಿಂಗಲಿಕೆ ಹೆಸರೇನು ರಾಮನಾಥ. ಅಂಗಲಿಂಗದ ಒಳಗೆ ಲಿಂಗ ಕಂಗಳು ಬೆಳಗು, ಹಿಂಗಾಲಾಪುದೆ ಹೇಳು ಅಜ್ಞಾನವ. ಸಂಗ ಸುಖ ಮಥನದ ಅಸಂಗದಿಂದ ನರಿಯದು, ಹಿಂಗಲಿಕೆ ಹೆಸರೇನು ರಾಮನಾಥ. ರಾಮನಾಥ ರಾಮನಾಥ. ನಮ್ಮ ಅಂತರಂಗದಲ್ಲಿ ಜ್ಯೋತಿರ್ಮಯವಾದ ಅಂಗವಿದೆ. ಅದು ಅರಿವಿನ ಕುರುಹಾಗಿ ಬೆಳಕಿನ ಸ್ವರೂಪವಾಗಿದೆ. ಅದು ಇದ್ದ ಮಾತ್ರಕ್ಕೆ ಅಜ್ಞಾನವೆಂಬ ಕತ್ತಲೆ ಅಳಿದು ಹೋಗುವುದಿಲ್ಲ. ಇಲ್ಲಿ ಅಂಗ ಮತ್ತು ಲಿಂಗಗಳ ಮಥನವೆಂಬ ಸಾಧನೆ ಮಾಡಿದಾಗ ಮಾತ್ರ ಶಿವಯೋಗ ಉಂಟಾಗುತ್ತದೆ ಎಂಬುದನ್ನು ದೇವರ ದಾಸಿಮಯ್ಯನವರು ಅಂತರಂಗದಲ್ಲಿರುವ ಆತ್ಮಕ್ಕೆ ಅಥವಾ ಈಶ್ವರನಿಗೆ ಲಿಂಗದ ಪರಿಕಲ್ಪನೆ ಕೊಟ್ಟಿದ್ದಾರೆ. ಅಂತಹ ನಿರ್ಗುಣ ನಿರ್ವಿಕಾರವಾಗಿರುವ ಆತ್ಮವನ್ನು ಸುಗುಣ ರೂಪದಲ್ಲಿ ಧ್ಯಾನಿಸಲು ಇದೊಂದು ಸಾಧನೆ. ಅಂದರೆ ದಾಸಿಮಯ್ಯನವರು ಲಿಂಗಕ್ಕೆ ಕುರುಹು, ಜ್ಯೋತಿ, ಧ್ಯಾನ ಎಂಬ ಮೊದಲಾದ ಹೆಸರುಗಳಿಂದ ಕರೆದಿದ್ದಾರೆ.